ಅಫ್ಘಾನಿಸ್ತಾನ್ಗೆ ಎಲ್ಲರೂ ಫ್ರೆಂಡೇ. ಇಂಡಿಯಾ, US, ಚೈನಾ, ಪಾಕಿಸ್ತಾನ್ ಎಲ್ಲರ ಜೊತೆಗೆ ಕೈ ಜೋಡಿಸಿ ನಡ್ಕೊಂಡು ಹೋಗ್ತಾ ಇದೆ. ಈ ಫ್ರೆಂಡ್ಶಿಪ್ ಆಟದಲ್ಲಿ ಒಂದು ವೈಲ್ಡ್ ಟ್ರೂತ್ ಇದೆ, ಅದು ನಾನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಿದ್ದೀನಿ. ವರ್ಷಾನ್ಗಟ್ಲೆಯಿಂದ ಜನರು ಪಾಕಿಸ್ತಾನ್ ತಾಲಿಬಾನ್ ಅನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ನಂಬ್ಕೊಂಡ್ ಬಂದಿದ್ದಾರೆ. ಅದು ನಿಜ. ಅಮೆರಿಕ ಯುದ್ಧ ಟೈಮಲ್ಲಿ ಪಾಕಿಸ್ತಾನ್ ತಾಲಿಬಾನ್ಗೆ ಸೇಫ್ ಶೆಲ್ಟರ್ ಕೊಡ್ತು, ಹಣ ಮತ್ತೆ ಇಂಟೆಲಿಜೆನ್ಸ್ ಕೂಡ ಕೊಡ್ತು. ಆದ್ರೆ 2021ರಲ್ಲಿ ತಾಲಿಬಾನ್ ಪವರ್ ಬಂದ ಮೇಲೆ ಎಲ್ಲವೂ ಚೇಂಜ್ ಆಯ್ತು. ಈಗ ತಾಲಿಬಾನ್ ಪಾಕಿಸ್ತಾನ ಕೈಯಲ್ಲಿರೋ ಪಪೆಟ್ ತರ ಬಿಹೇವ್ ಮಾಡಕ್ ರೆಡಿ ಇಲ್ಲ, ನಿಜವಾದ ಗೌರ್ಮೆಂಟ್ ಅಂತ ಬಿಹೇವ್ ಮಾಡಕ್ಕೆ ಡಿಸೈಡ್ ಮಾಡಿದೆ. ಪಾಕಿಸ್ತಾನ್ ಮತ್ತೆ ತಾಲಿಬಾನ್ ನಡುವೆ ಇದ್ದಿದ್ದ ರಿಲೇಶನ್ಶಿಪ್ ಇತ್ತೀಚೆಗೆ ಹಾಳಾಗ್ತಾ ಇದೆ. ಯಾಕೆಂದ್ರೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾರ್ಡರ್ ಅಲ್ಲಿ ಬಾಂಬ್ ಗಳನ್ನ ಹಾಕ್ತಾ ಇದೆ, ಹಾಗೆ ಅಫ್ಘಾನ್ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾ ಇದೆ. ಪಾಕಿಸ್ತಾನದೊಳಗೆ ಅಟ್ಯಾಕ್ ಮಾಡ್ತಿರೋ ಪಾಕಿಸ್ತಾನ್ ತಾಲಿಬಾನ್ TTPಗೆ ತಾಲಿಬಾನ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮೇಲೆ ಬ್ಲೇಮ್ ಮಾಡ್ತಿದೆ. ಇದರಿಂದ ತಾಲಿಬಾನ್ ಸುಮ್ಮನೆ ಕೂರ್ಲಿಲ್ಲ, ಅವರು ಕೌಂಟರ್ ಅಟ್ಯಾಕ್ ಶುರು ಮಾಡಿದ್ರು, ರಿಟಾಲಿಯೇಷನ್ಸ್ ಬೆದರಿಕೆನೂ ಹಾಕಿದ್ರು. ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಪಾಕಿಸ್ತಾನ್ ಮತ್ತೆ ತಾಲಿಬಾನ್ ಟ್ರಸ್ಟ್ ಇಶ್ಯೂಸ್ ಗಳಿಂದ ಆಂಗ್ರಿ ನೇಬರ್ಸ್ ಆಗಿ ಕನ್ವರ್ಟ್ ಆದ್ರು. ಇದು ಒಂದು ಪವರ್ಫುಲ್ ಡಿಸಿಷನ್. ಅಫ್ಘಾನಿಸ್ತಾನಕ್ಕೆ ಬೇರೆ ಆಪ್ಷನ್ಸ್ ಗಳಿದೆ ಅಂತ ಪಾಕಿಸ್ತಾನಿಗೆ ಮೆಸೇಜ್ ಅನ್ನ ಕಳಿಸ್ತು. ಮತ್ತೊಂದ್ ಕಡೆ ಇಂಡಿಯಾ ಅಮೆರಿಕದ ಅಫ್ಘಾನಿಸ್ತಾನ ನೆಲದ ಮೇಲಿಂದ ವಿಡ್ರಾಲ್ ನಂತರ ಕಳೆದುಕೊಂಡ ಇನ್ಫ್ಲೂಯೆನ್ಸ್ ಅನ್ನ ವಾಪಸ್ ಪಡೆಯಕ್ಕೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ನೋಡ್ತಾ ಇದೆ. ಇದರಲ್ಲೆಲ್ಲ ಇನ್ನೂ ಒಂದು ದೊಡ್ಡ ಪಿಕ್ಚರ್ ಇದೆ. ಅಫ್ಘಾನಿಸ್ತಾನ ಪ್ರೋ ಪಾಕಿಸ್ತಾನ್ ಅಥವಾ ಪ್ರೋ ಇಂಡಿಯಾ ಅಲ್ಲ, ಇಟ್ಸ್ ಪ್ರೋ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ಎರಡೂ ಕಡೆ ಪ್ಲೇ ಮಾಡ್ತಿದೆ. ಜಿಯೋಗ್ರಫಿಗಾಗಿ ಪಾಕಿಸ್ತಾನ, ಮನಿ ಪವರ್ಗೆ ಚೈನಾ, ಡಿಪ್ಲೊಮೆಸಿಗಾಗಿ ಇಂಡಿಯಾ ಮತ್ತೆ ಲೆವರೇಜ್ಗಾಗಿ ಅಮೆರಿಕಾನ ಯೂಸ್ ಮಾಡ್ಕೊಂತಾ ಇದೆ. ಪ್ರತಿಯೊಂದು ಮೀಟಿಂಗ್, ಪ್ರತಿ ಸ್ಟ್ರೈಕ್, ಪ್ರತಿ ಹ್ಯಾಂಡ್ ಶೇಕ್ ಸರ್ವೈವಲ್ ಸ್ಟ್ರಾಟಜಿ ಅಷ್ಟೇ. ಹಾಗಾಗಿ ಮುಂದಿನ ಬಾರಿ ನೀವೇನಾದ್ರೂ ಪಾಕಿಸ್ತಾನ್ ಅಫ್ಘಾನಿಸ್ತಾನಕ್ಕೆ ಬಾಂಬ್ ದಾಳಿ ಮಾಡಿದೆ, ಅಫ್ಘಾನಿಸ್ತಾನ್ ರಿಟಾಲಿಯೇಟ್ ಮಾಡಿದೆ, ಇಂಡಿಯಾ ತಾಲಿಬಾನ್ ಮಿನಿಸ್ಟರ್ನ ಮೀಟ್ ಮಾಡ್ತಿದ್ದಾರೆ, ಈ ತರ ನ್ಯೂಸ್ ಗಳನ್ನ ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ನೆನ್ಪಿಡ್ಕೊಳ್ಳಿ, ಇದು ಕನ್ಫ್ಯೂಷನ್ ಅಲ್ಲ, ಇದು ಒಂದು ಲೆಕ್ಕಾಚಾರದ ಚೆಸ್ ಗೇಮ್. ಅಫ್ಘಾನಿಸ್ತಾನಕ್ಕೆ ನಿಜವಾದ ಏಕೈಕ ಫ್ರೆಂಡ್ ಅಂದ್ರೆ ಅದು ಸ್ವತಃ ಅಫ್ಘಾನಿಸ್ತಾನನೇ, ಬೇರೆ ಯಾರು ಇಲ್ಲ. ಯುದ್ಧದಿಂದ ಡಿಪ್ಲೊಮ್ಯಾಟಿಕ್ ಗೇಮ್ ವರ್ಗೂ ಅಫ್ಘಾನಿಸ್ತಾನ ಈಗ ವರ್ಲ್ಡ್ಸ್ ಪವರ್ಫುಲ್ ಕಂಟ್ರೀಸ್ ಗಳೊಂದಿಗೆ ಚೆಸ್ ಗೇಮ್ ಆಡ್ತಾ ಇದೆ. ಈ ವರ್ಲ್ಡ್ ಪೊಲಿಟಿಕಲ್ ಆಟವನ್ನ ನಿಜವಾಗಿಯೂ ಗೆಲ್ಲೋರು ಯಾರು? ಪಾಕಿಸ್ತಾನದ ಬಾಂಬ್ ಅಟ್ಯಾಕ್, ಇಂಡಿಯಾದ ಆತಿಥ್ಯ, ಚೈನಾದ ಇನ್ವೆಸ್ಟ್ಮೆಂಟ್, ಇದೆಲ್ಲ ನೋಡ್ಕೊಂಡು ತಾಲಿಬಾನ್ ಸ್ಮೈಲ್ ಮಾಡ್ತಿದೆ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ? ಅಫ್ಘಾನಿಸ್ತಾನ, ಚೈನಾ, ಪಾಕಿಸ್ತಾನ್, ಇಂಡಿಯಾ ಅಥವಾ US ಯಾರ ಕಡೆ ವಾಲ್ತಾರೆ ಇನ್ ಅ ಲಾಂಗರ್ ರನ್? ಕಮೆಂಟ್ ಮಾಡಿ ಹೇಳಿ.